ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ದ್ವೈಪಾಯನನಿಂದ ವಿರಚಿತವಾದ ಶ್ರೀಮದ್ ದೇವಿ ಭಾಗವತದ ಚತುರ್ಥ ಸ್ಕಂದದಲ್ಲಿ ಹೇಳಲ್ಪಟ್ಟ ನರನಾರಾಯಣರ ಕಥೆಯನ್ನು, ಅದೇ ರೀತಿ ದೇವದಾನವರ ಯುದ್ಧದ ಕುರಿತಾದ ಕಥೆಯನ್ನು ನಾವು ಇವತ್ತು ಕೇಳೋಣ. ವೇದವ್ಯಾಸ ಮಹರ್ಷಿಯಿಂದ ಜನಮೇಜಯ ಮಹಾರಾಜನು ದೇವಿ ಭಾಗವತದ ಕಥೆಯನ್ನು ಕೇಳುತ್ತಾ ಈ ರೀತಿಯಾಗಿ ಪ್ರಶ್ನಿಸುತ್ತಾನೆ. ಸಂಪೂರ್ಣ ಜ್ಞಾನದ ಭಂಡಾರವಾದ ವ್ಯಾಸಮುನಿಯೇ, ಶೂರಸೇನ ಪುತ್ರನಾದ ವಸುದೇವನು ಮಹಾಧರ್ಮಾತ್ಮನು. ಅವನ ಪತ್ನಿಯಾದ ದೇವಕಿಯು ಸತಿ ಶಿರೋಮಣಿಯು. ಕಂಸನಿಂದ ಅವರನ್ನು ಉದ್ಧರಿಸಲು ಶ್ರೀಹರಿಯು ಕೃಷ್ಣಾವತಾರ ಮಾಡಬೇಕಾಯಿತು. ಕಾರಾಗೃಹದಲ್ಲೇ ಅವನು ಅವತರಿಸಿದನು. ಹೀಗೆ ಅವತಾರ ಹೊಂದುವುದರ ಉದ್ದೇಶವೇನು? ನನ್ನ ತಂದೆಯಾದ ಪರೀಕ್ಷಿತನು ಕ್ಷತ್ರಿಯನಾಗಿದ್ದರೂ ಅರಣ್ಯದಲ್ಲಿ ಪಾರಲೌಕಿಕ ಸಾಧನೆ ಮಾಡುವ ಬ್ರಾಹ್ಮಣರ ದ್ವೇಷವನ್ನೇಕೆ ಮಾಡಿದನು ಎಂಬುದಾಗಿ ಕೇಳುತ್ತಾನೆ. ಆಗ ವ್ಯಾಸಮುನಿಯು, ರಾಜ, ಕರ್ಮಗತಿಯು ಗಹನವಾದದ್ದು, ಎಂಥವರಿಗೂ ಇದು ತಿಳಿಯುವುದಿಲ್ಲ. ಇದನ್ನು ತಿಳಿಯಲು ದೇವಾನುದೇವತೆಗಳು ಸಹ ಅಸಮರ್ಥರು. ತ್ರಿಗುಣಾತ್ಮಕವಾದ ಬ್ರಹ್ಮಾಂಡವು ಉತ್ಪನ್ನ ಆದ ದಿನದಿಂದಲೂ ಕರ್ಮದ ಸಂಬಂಧವಿದೆ. ಎಲ್ಲರ ಉತ್ಪತ್ತಿಯಲ್ಲೂ ಕರ್ಮದ ಕಾರಣವಿದೆ. ಆತ್ಮವು ಮರಣಗಳಿಂದ ರಹಿತವಾದುದು. ಆದರೆ ಕರ್ಮರೂಪ ಬೀಜಗಳ ಪ್ರಭಾವದಿಂದ ಅದು ಅನೇಕ ಯೋನಿಗಳಲ್ಲಿ ಜನಿಸುವುದು, ಮರಣ ಹೊಂದುವುದು. ಕರ್ಮವು ಸಮಾಪ್ತವಾದಾಗ ಅದು ದೇಹದ ಸಂಬಂಧದಿಂದ ಬಿಡುಗಡೆ ಹೊಂದುವುದು. ಯಾರು ಎಂತಹ ಪುರುಷಾರ್ಥವುಳ್ಳವರಿದ್ದರೂ ದೈವವೆಂಬುದು ಐದನೆಯದು ಉಳಿಯುವುದು. ಸಂಚಿತ, ಪ್ರಾರಬ್ಧ, ವರ್ತಮಾನವೆಂಬ ಕರ್ಮಭೇದಗಳಿರುವು. ಬ್ರಹ್ಮಾದಿಗಳೆಲ್ಲರೂ ಕರ್ಮಾಧೀನರು. ಸುಖ, ದುಃಖ, ಜರ, ಮೃತ್ಯು, ಹರ್ಷ, ಶೋಕ, ಕಾಮ, ಕ್ರೋಧ, ಲೋಭ ಮೊದಲಾದವುಗಳೆಲ್ಲ ದೇಹದ ಸಂಬಂಧವನ್ನಿಡುವ ಗುಣಗಳು. ಭಗವಾನ್ ಶ್ರೀಹರಿಯು ಶ್ರೀರಾಮಾವತಾರವನ್ನು ತಾಳಿ ಭೂಮಿಯಲ್ಲಿ ಜನಿಸಿದನು. ಆಗ ದೇವತೆಗಳು ವಾನರರಾಗಿ ಭೂಮಿಗೆ ಬಂದರು. ಕೃಷ್ಣಾವತಾರದಲ್ಲಿಯೂ ದೇವತೆಗಳು ಯಾದವರಾದರು. ಧರ್ಮರಕ್ಷಣೆಗಾಗಿ ಭಗವಂತನು ಅವತಾರ ಮಾಡುವನು. ವರುಣದೇವನ ಗೋವುಗಳನ್ನು ಕಶ್ಯಪ ಮುನಿ ಅಪಹರಿಸಿದನು. ಅದಕ್ಕಾಗಿ ವರುಣನು, ಬ್ರಹ್ಮದೇವನು ಕಶ್ಯಪನಿಗೆ ಭೂಲೋಕದಲ್ಲಿ ಮಾನವನಾಗಿ ಜನಿಸುವಂತೆ ಶಾಪವನ್ನು ಕೊಟ್ಟರು. ಆ ಕಶ್ಯಪನೇ ಕೃಷ್ಣಾವತಾರದಲ್ಲಿ ವಸುದೇವನಾಗಿ ಜನಿಸಿದನು. ಇವನ ಪತ್ನಿಯಾದ ದೇವಕಿಯ ಉದರದಿಂದ ಕೃಷ್ಣನು ಅವತಾರ ತಾಳಿದನು. ಅದಿತಿಯು ದಿತಿಯು ವರುಣಿಯ ಶಾಪದಿಂದ ದೇವಕಿ ರೋಹಿಣಿಯರಾದರು. ಇವರಿಬ್ಬರು ವಸುದೇವನ ಪತ್ನಿಯರಾದರು. ರಾಜನೇ, ಬ್ರಹ್ಮನನ್ನು ಒಳಗೊಂಡ ಎಲ್ಲ ಚರಾಚರಗಳ ಮೇಲೆಯೂ ಮಾಯೆಯ ಪ್ರಭಾವವಿದೆ. ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳೊಡನೆಯೂ ಅದು ಮನೋರಂಜನೆ ಮಾಡುವುದು. ನಿರಂತರವಾಗಿ ವ್ಯಾಮೋಹದಲ್ಲಿ ಕೆಡುವುದು ಅದರ ಸ್ವಾಭಾವಿಕ ಗುಣವಾಗಿದೆ. ಕಾರ್ಯವಶದಿಂದ ಮನುಷ್ಯನು ಅಸತ್ಯದ ಆಶ್ರಯ ಮಾಡುವನು. ಕರ್ತವ್ಯ ನಿರ್ವಹಣೆಗಾಗಿ ಪ್ರವೃತ್ತನಾಗುವ ಮನುಷ್ಯನು ವಿಷಯ ಚಿಂತನೆಯಲ್ಲಿ ಆಸಕ್ತನಾಗಬಾರದು. ವಿಷಯ ಭೋಗವನ್ನು ಹೊಂದಲು ಮನುಷ್ಯನು ಕಪಟಿಯಾಗುವನು. ಕಪಟದಿಂದ ಪಾಪ ಸಂಘಟನೆಯಾಗುವುದು. ಅವನಲ್ಲಿ ಕಾಮ, ಕ್ರೋಧ, ಲೋಭಗಳು ಉದ್ಭವಿಸುವವು. ಅವುಗಳು ಮನುಷ್ಯನು ಏನೆಲ್ಲ ಮಾಡುವನೋ ಅವುಗಳಿಗೆ ಕಾರಣವಾಗುವುದು. ಮನುಷ್ಯನು ಧನ ಸಂಗ್ರಹವಾದೊಡನೆ ಅಹಂಕಾರಿಯಾಗುವನು. ಅಹಂಕಾರದಿಂದ ಮೋಹವು, ಮೋಹದಿಂದ ವರುಣವು, ಮರಣವು ನಿಶ್ಚಿತ. ಅಹಂಕಾರಿಗಳಲ್ಲಿ ಸಂಕಲ್ಪ ವಿಕಲ್ಪಗಳು, ಈರ್ಷೆ, ದ್ವೇಷ, ಅಸೂಯೆಗಳು ಹುಟ್ಟುವವು ಎಂಬುದಾಗಿ ಹೇಳುವನು. ಆ ಬಳಿಕ ಬ್ರಹ್ಮನ ಹೃದಯದಿಂದ ಧರ್ಮನ ಉತ್ಪತ್ತಿಯಾಯಿತು. ಸತ್ಯ ಧರ್ಮಗಳ ಪಾಲನೆ ಮಾಡುವ ಧರ್ಮನು ಬ್ರಾಹ್ಮಣ ರೂಪದಿಂದ ವಿರಾಜಮಾನನಾಗಿದ್ದನು. ಅವನು ವೈದಿಕ ಧರ್ಮವನ್ನು ನಿರಂತರವಾಗಿ ಪರಿಪಾಲಿಸುತ್ತಿದ್ದನು. ದಕ್ಷ ಪ್ರಜಾಪತಿಯ 10 ಜನ ಕನ್ಯೆಯರನ್ನು ಇವನು ವಿವಾಹವಾಗಿದ್ದನು. ಇವನಿಗೆ ಹರಿ, ಕೃಷ್ಣ, ನರ, ನಾರಾಯಣ ಮೊದಲಾದ
ಮಕ್ಕಳಿದ್ದರು. ಹರಿ ಹಾಗೂ ಕೃಷ್ಣ ಇವರು ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡುತ್ತಿದ್ದರು. ನರನಾರಾಯಣರು ಹಿಮಾಲಯಕ್ಕೆ ಹೋದರು. ಅವರು ಬದರಿಕಾಶ್ರಮದಲ್ಲಿ ತಪಾಚರಣೆ ಮಾಡತೊಡಗಿದ್ದರು. ಶ್ರೀಹರಿಯ ಅಂಶವಾದ ಅವರಿಗೆ ಬ್ರಹ್ಮಚಿಂತನೆ ಮಾಡುವುದೇ ಮುಖ್ಯ ಕರ್ಮವಾಗಿತ್ತು. ಅವರು ಬಹುಕಾಲದವರೆಗೆ ತಪಶ್ಚರ್ಯ ಮಾಡಿದರು. ಅವರ ತಪಸ್ಸಿನ ತೇಜದಿಂದ ಪ್ರಪಂಚವೇ ಸಂತಪ್ತವಾಯಿತು. ಅವರ ಬಗ್ಗೆ ಇಂದ್ರನು ಕೂಡ ದ್ವೇಷ ಮಾಡಲಾರಂಭಿಸಿದನು. ಧರ್ಮನಂದನರಾದ ನರನಾರಾಯಣರು ಧ್ಯಾನಪಾರಾಯಣರು, ದೊಡ್ಡ ತಪಸ್ವಿಗಳೂ ಆಗಿದ್ದು ಪರಮಸಿದ್ಧಿಯನ್ನು ಪಡೆಯುವುದರಿಂದ ತನ್ನ ಸಿಂಹಾಸನವನ್ನು ಸೆಳೆದುಕೊಳ್ಳುವರು ಎಂಬ ಭಯ ದೇವೇಂದ್ರನಿಗೆ. ಪ್ರತಿ ಸೂರ್ಯರಂತೆ ತೇಜಪುಂಜರಾದ ನರನಾರಾಯಣರ ಪ್ರತಿಭೆಗೆ ಶಚೀಪತಿಯ ಕಣ್ಣು ಕುಕ್ಕಿದವು. ಅವನು ಮಹರ್ಷಿಗಳ ತಪೋಭಂಗ ಮಾಡುವ ಉದ್ದೇಶದಿಂದ ಐರಾವತದ ಮೇಲೆ ಕುಳಿತು ಗಂಧಮಾದನ ಪರ್ವತಕ್ಕೆ ಬಂದನು. ಆ ಪರ್ವತವು ನರನಾರಾಯಣ ಋಷಿಗಳ ಆಶ್ರಮಕ್ಕೆ ತೀರ ಹತ್ತಿರವಿತ್ತು. ಅವನು ಆ ಋಷಿಪುಂಗವರಿಗೆ ಪ್ರಣಾಮ ಮಾಡಿ, ಧರ್ಮನಂದನರೇ, ನೀವು ಮಹಾಭಾಗ್ಯಶಾಲಿಗಳು. ಯಾವ ಕಾರ್ಯ ಸಾಧನೆಗಾಗಿ ಇಂತಹ ಉಗ್ರ ತಪಸ್ಸನ್ನು ಮಾಡುತ್ತಿರುವಿರಿ? ನಿಮ್ಮ ಅಭೀಷ್ಟವೇನು? ನಿಮಗೆ ಶ್ರೇಷ್ಠ ವರ ಕೊಡಲು ನಾನು ಇಲ್ಲಿಗೆ ಬಂದಿರುವೆನು. ನೀವು ಬೇಕಾದ ವರಗಳನ್ನು ಕೇಳಿರಿ ಎಂದನು. ನರನಾರಾಯಣರು ಧ್ಯಾನಮಗ್ನರಾಗಿದ್ದುದರಿಂದ ಅವರು ದೇವೇಂದ್ರನಿಗೆ ಏನೂ ಉತ್ತರ ಕೊಡಲಿಲ್ಲ. ಇದರಿಂದ ದೇವೇಂದ್ರನು ಭಯ ಉತ್ಪಾದಕವಾದ ಮೋಹಿನಿ ಮಾಯೆಯನ್ನು ಪಸರಿಸಿದನು. ಕೂಡಲೇ ಹುಲಿಸಿಂಹಗಳು ಉತ್ಪನ್ನವಾದವು. ಭೀಕರ ವೃಷ್ಟಿ, ಬೇಗೆ ಮೊದಲಾದ ಭಯಂಕರ ದೃಷ್ಟಿಗಳು ಪ್ರದರ್ಶಿತವಾದವು. ಈ ಎಲ್ಲ ಚಟುವಟಿಕೆಗಳು ನರನಾರಾಯಣರ ಮೇಲೆ ಪರಿಣಾಮವನ್ನು ನೀಡಲಿಲ್ಲ. ದೇವೇಂದ್ರನು ವರಗಳನ್ನು ಕೊಡಲು ಸಿದ್ಧನಾಗಿ ಬಂದಿದ್ದನು. ಅವನ ಮಾತುಗಳನ್ನು ನರನಾರಾಯಣರು ಲಕ್ಷಿಸಲಿಲ್ಲ. ಅವರು ಆದಿಶಕ್ತಿ ಮಹಾಮಾಯೆಯ ಚಿಂತನೆಯಲ್ಲಿ ಮಗ್ನರಾಗಿದ್ದರು. ಅವರ ಉಪಾಸನೆ ದೇವಿಯನ್ನು ಕುರಿತಾಗಿ ಇದ್ದಿತು. ಯಾವ ಶಕ್ತಿಯು ಬಾಧೆಗೊಳಿಸದೆ ಭಗವತಿಯ ಪ್ರಧಾನ ಮಂತ್ರಗಳಾದ ವಾಗ್ಬೀಜ, ಕಾಮಬೀಜ, ಮಾಯಾಬೀಜ ಈ 3 ಮಂತ್ರಗಳನ್ನು ಏಕನಿಷ್ಠೆಯಿಂದ ಪಠಿಸುವ ತಪಸ್ವಿಗಳ ತಪೋಭಂಗ ಮಾಡಲು ಯಾರೂ ಸಮರ್ಥರಾಗಿರಲಿಲ್ಲ. ಇಂದ್ರನು ತನ್ನ ಈ ಕಾರ್ಯ ಭಂಗವಾದ ಬಳಿಕ ದೇವೇಂದ್ರನನ್ನು ಕಾಮನನ್ನು ಕರೆಸಿ ನರನಾರಾಯಣರ ತಪಸ್ಸನ್ನು ಭಂಗ ಮಾಡಲು ಹೇಳಿದನು. ಆಗ ಕಾಮದೇವನು, ನರನಾರಾಯಣರು ದೇವಿಯ ಕುರಿತಾಗಿ ತಪಸ್ಸು ಮಾಡುತ್ತಿದ್ದಾರೆ, ಇದರಿಂದ ಯಾವ ತೊಂದರೆಯೂ ನಿನಗೆ ಇಲ್ಲ ಎಂದು ಎಷ್ಟು ಹೇಳಿದರೂ ಅವನ ಮಾತನ್ನು ಕೇಳದ ದೇವೇಂದ್ರನು ಅವನನ್ನು ಕಾರ್ಯಚಟುವಟಿಕೆಗಳಿಗೆ ಒಪ್ಪಿಸಿದನು. ಇಂದ್ರನ ಒತ್ತಾಯಕ್ಕೆ ಕಾಮನು, ವಸಂತನು ಬದರಿಕಾಶ್ರಮಕ್ಕೆ ಬಂದರು. ವಸಂತನು ತನ್ನ ಶಕ್ತಿಯಿಂದ ವನದಲ್ಲಿರುವ ಎಲ್ಲ ವೃಕ್ಷ ಲತೆಗಳ ಪುಷ್ಪಭರಿತವಾಗುವಂತೆ ಮಾಡಿದನು. ಕೋಗಿಲೆಗಳು ಆಲಾಪವನ್ನು ಪ್ರಾರಂಭಿಸಿದವು. ದುಂಬಿಗಳು ಝೇಂಕಾರವನ್ನು ಎಬ್ಬಿಸಿದವು. ನವಿಲುಗಳು ಕೇಕೆ ಹಾಕಲಾರಂಭಿಸಿದವು. ಗಂಧವಹನು ಪುಷ್ಪ ಗಂಧವನ್ನು ಹೊತ್ತು ಸಂಚರಿಸಿದನು. ಸಂಗೀತ ಕಲೆಗಳಲ್ಲಿ ಅತ್ಯಂತ ಪ್ರವೀಣೆಯರಾದ ಅಪ್ಸರೆಯರು ಮುನಿಗಳ ಸಮ್ಮುಖದಲ್ಲಿ ಗಾಯನ ನರ್ತನಗಳನ್ನು ಪ್ರಾರಂಭಿಸಿದರು. ನರನಾರಾಯಣರು ಇದು ದೇವೇಂದ್ರನ ಕಾರ್ಯ ಎಂಬುದಾಗಿ ಭಾವಿಸಿ ಅಲ್ಲಿ ಬಂದ ಅಪ್ಸರೆಯರನ್ನು ಉದ್ದೇಶಿಸಿ, ದೀನರು ಅಗ್ರಗಣ್ಯರು ಆದ ನೀವು ಏನನ್ನು ಮಾಡಬಲ್ಲಿರಿ? ನಾನೊಬ್ಬ ಅಪ್ಸರೆಯನ್ನು ಸೃಷ್ಟಿಸಿ ನಿಮಗೆ ಕೊಡುವೆನು ಎಂದು ನುಡಿದು ತನ್ನ ತೊಡೆಯನ್ನು ಚಪ್ಪರಿಸಿ ಅತ್ಯಂತ ಸುಂದರಿಯಾದ ಅಪ್ಸರೆಯನ್ನು ಸೃಷ್ಟಿಸಿ, ನಿಮ್ಮಲ್ಲಿ ಇವಳನ್ನು ಮೀರುವ ಚೆಲುವೆಯಾದ ಅಪ್ಸರೆಯರು ಯಾರಿದ್ದಾರೆ ಎಂಬುದಾಗಿ ಕೇಳಿದನು. ನರನಾರಾಯಣ ಋಷಿಗಳ ತಪೋಭಂಗ ಮಾಡಲು ಕಾಮದೇವ, ಮೇನಕ, ರಂಭ, ತಿಲೋತ್ತಮ, ಪ್ರಮದ್ವರ, ಘೃತಾಚಿ, ಗೀತಜ್ಞ, ಚಾರುಹಾಸಿನಿ, ಚಂದ್ರಪ್ರಭಾ, ಶೋಭಾ, ವಿದ್ಯುನ್ಮಾಲ, ಅಂಬುಜಾಕ್ಷಿ, ಕಾಂಚನಮಾಲಿನಿ ಮೊದಲಾದ 1150 ಅಪ್ಸರೆಯರು ಕಾಮದೇವನ ಅಧಿಪತ್ಯದಲ್ಲಿ ಬದರಿಕಾಶ್ರಮಕ್ಕೆ ಬಂದಿದ್ದರು. ನಾರಾಯಣನು ಸೃಷ್ಟಿಸಿದ್ದ ಊರ್ವಶಿಯನ್ನು ನೋಡಿ ಅವರೆಲ್ಲರೂ ದಿಗ್ಮೂಢರಾದರು. ಆಗ ಅವರು ವಿನಯದಿಂದ ಕೈಜೋಡಿಸಿ, ನಾವು ಮೂರ್ಖ ಸ್ತ್ರೀಯರು, ಭಗವಂತನ ಅಂಶಾವತಾರವಾಗಿರುವ ನೀವಿಬ್ಬರು ಮಹಾನ್ ತಪಸ್ವಿಗಳು.
ಶತಕ್ರತು ಇಂದ್ರನ ಕಾರ್ಯಕ್ಕಾಗಿ ನಾವು ಇಲ್ಲಿಗೆ ಬಂದೆವು. ನಿಮ್ಮಂತಹ ಯೋಗ ಯೋಗೇಶ್ವರರ ದರ್ಶನದಿಂದ ನಾವು ಧನ್ಯರು. ನಿಮ್ಮ ದರ್ಶನವಾದದ್ದು ನಮ್ಮ ಭಾಗ್ಯ. ಯಾವುದೇ ಸಂಚಿತ ಪ್ರಾರಬ್ಧದ ಫಲವಾಗಿ ನಾವು ನಿಮ್ಮ ಬಳಿಗೆ ಬಂದೆವು. ನಾವು ಅಪರಾಧಿನಿಯರು. ನಾವು ಸೇವಕರೆಂಬುದು ಬಗೆದು ನೀವು ಶಾಂತಚಿತ್ತರಾದಿರಿ. ನಾವು ಸಂತಾಪಗೊಂಡೆವು. ವಿವೇಕಶಾಲಿಗಳಾದ ಮಹಾನುಭಾವ ಪುರುಷರು ತುಚ್ಛವಾದ ಶಾಪರೂಪಿಯಾದ ಫಲದಾನದಿಂದ ತಮ್ಮ ತಪಸ್ಸನ್ನು ಅಪವ್ಯಯಗೊಳಿಸುವುದಿಲ್ಲವೆಂಬುದನ್ನು ನಾವು ಮನೆಗಂಡೆವು ಎಂಬುದಾಗಿ ವಿನಯದಿಂದ ಹೇಳಿದರು. ಆಗ ನಾರಾಯಣ ಋಷಿಯು, ನಾವು ಪ್ರಸನ್ನತಾಪೂರ್ವಕವಾಗಿ ಅಭೀಷ್ಟ ವರಗಳನ್ನು ಕೊಡಲು ಸಿದ್ಧರು. ನೀವು ಸುಂದರಿಯಾದ ಊರ್ವಶಿಯನ್ನು ಸಂಗಡ ಕರೆದುಕೊಂಡು ಸ್ವರ್ಗಕ್ಕೆ ತೆರಳಿ. ಈಕೆಯನ್ನು ಇಂದ್ರನಿಗೆ ನಾವು ಕಾಣಿಕೆಯಾಗಿ ಒಪ್ಪಿಸಿರುವೆ ಎಂದು ಹೇಳಿ ಎಂದನು. ತಪೋಧನರೇ, ನೀವು ಭಗವಾನ್ ನಾರಾಯಣನ ಅಂಶಾವತಾರಿಗಳು. ನಾವು ನಿಮ್ಮ ಚರಣಕಮಲಗಳಿಗೆ ಸಮರ್ಪಿತರಾಗಿದ್ದೇವೆ. ನೀವು ನಮಗೆ ವರವನ್ನು ಕೊಡುವ ಬಗ್ಗೆ ಹೇಳಿರುವಿರಿ. ನೀವು ನಮ್ಮನ್ನು ಪತ್ನಿಯರೆಂದು ಸ್ವೀಕರಿಸಬೇಕು. ನಾವು ನಿಮ್ಮ ಅಭಿಲಾಷೆಯನ್ನು ಪೂರ್ಣಗೊಳಿಸಿ ಸತ್ಯವ್ರತವನ್ನು ಪಾಲಿಸಬೇಕು. ನಾವು ನಿಮ್ಮಲ್ಲಿ ಪ್ರಣಯವುಳ್ಳವರಾಗಿ ಇಲ್ಲಿಗೆ ಬಂದಿರುವೆವು ಎಂಬುದಾಗಿ ಅಪ್ಸರೆಯರು ಹೇಳಿದರು. ಅಪ್ಸರೆಯರ ಮಾತಿಗೆ ನಾರಾಯಣ ಮುನಿಯು, ಅಪ್ಸರೆಯರೇ, ನಾವು ಬಹುಕಾಲದವರೆಗೆ ತಪಸ್ಸು ಮಾಡಿಕೊಂಡಿರುವೆವು. ನಾವು ಇಂದ್ರಿಯಗಳನ್ನು ಸ್ವಾಧೀನದಲ್ಲಿ ಇರಿಸಿಕೊಂಡಿರುವೆವು. ನಮ್ಮಲ್ಲಿ ಕಾಮನೆಯು ಲವ ಮಾತ್ರವೂ ಇಲ್ಲ ಎಂಬುದಾಗಿ ಹೇಳಿದನು. ಮುನಿಪುಂಗರಾದ ನರನಾರಾಯಣ ಮಹರ್ಷಿಗಳೇ, ಸ್ಪರ್ಶಜನಿತ ಸುಖವನ್ನು ಸರ್ವೋತ್ತಮವೆಂದು ತಿಳಿದುಕೊಂಡವರು ನಾವು. ಉಳಿದದ್ದನ್ನು ನಾವು ತಿಳಿಯವು. ನೀವು ಎಲ್ಲ ವಿಧದ ಸ್ಪರ್ಶ ಸುಖವನ್ನು ಕೊಡುವ ಬಗ್ಗೆ ವಚನಬದ್ಧರಾಗಿ ಕೃಪೆ ಮಾಡಿರಿ. ನಾವು ನಿರ್ಭರತಾಪೂರ್ವಕ ಸುಖವನ್ನು ಭೋಗಿಸಿ ಆ ಬಳಿಕ ಸ್ವಚ್ಛಂದವಾಗಿ ಗಂಧಮಾದನ ಪರ್ವತದ ಮೇಲೆ ವಿಹರಿಸುವೆವು ಎಂದು ತಿಳಿಸಿದರು. ಅಪ್ಸರೆಯರ ಮಾತಿನಿಂದ ನಾರಾಯಣ ಋಷಿಯು ಕುಪಿತನಾದನು. ನರನು ಅವನನ್ನು ಸಾಂತ್ವನಗೊಳಿಸಿ ಬಹುಕಾಲದವರೆಗೆ ಮಾಡಿದ ತಪಸ್ಸು ಕ್ಷಣ ಕೋಪದಿಂದ ನಾಶವಾಗುವುದೆಂದು ಹೇಳಿ ಬಳಿಕ ನಾರಾಯಣ ಮಹರ್ಷಿಯು ಶಾಂತ ಮನಸ್ಕನಾಗಿ, ಸುಂದರಿಯರೇ, ನಾನು ಈ ಜನ್ಮದಲ್ಲಿ ವಿರಕ್ತನಾಗಿರುವ ಪ್ರತಿಜ್ಞೆ ಮಾಡಿರುವೆನು. ನಿಮಗೆ ವರಗಳನ್ನು ಕೇಳಿಕೊಳ್ಳೆಂದು ಹೇಳಿದ್ದೇನೆ. ಆದ್ದರಿಂದ ನಾನು ನಿಮಗೆ ಆಶ್ವಾಸನೆ ಕೊಡುವುದು ಏನೆಂದರೆ, ಕೃಷ್ಣಾವತಾರದಲ್ಲಿ ನೀವೆಲ್ಲರೂ ಭೂತಳದಲ್ಲಿ ಜನಿಸಿರಿ. ಆಗ ನಾನು ನಿಮ್ಮೆಲ್ಲರನ್ನು ವಿವಾಹವಾಗುವೆನು. 28ನೆಯ ದ್ವಾಪರ ಯುಗದಲ್ಲಿ ನಾನು ಕೃಷ್ಣನಾಗಿ ಜನಿಸುವೆನು. ಆಗ ನಿಮ್ಮೆಲ್ಲರಿಗೂ ಪತಿಯಾಗುವೆನು. ರಾಜ ಮನೆತನದಲ್ಲಿ ನೀವು ಜನ್ಮ ತಾಳುವಿರಿ. ನನ್ನ ಈ ಮಾತನ್ನು ಸತ್ಯವೆಂದು ಭಾವಿಸಿ ಇಲ್ಲಿಂದ ಹೊರಡಬೇಕು ಎಂದು ಅನುಗ್ರಹಪೂರ್ವಕವಾಗಿ ಹೇಳಿದನು. ನಾರಾಯಣ ಮುನಿಯ ವಚನಗಳಿಂದ ಸಂತುಷ್ಟರಾದ ಅಪ್ಸರಾ ಸ್ತ್ರೀಯರು ಅಲ್ಲಿಂದ ನೇರವಾಗಿ ಸ್ವರ್ಗದ ಕಡೆಗೆ ತೆರಳಿದರು. ನಮಸ್ಕಾರ. ನಾಳೆ ನಾರಾಯಣ ಋಷಿಗಳೊಂದಿಗೆ ಪ್ರಹ್ಲಾದನ ಯುದ್ಧ ಹಾಗೂ ದೇವದಾನವರ ಯುದ್ಧದ ಕುರಿತು ನಾವು ಕಥೆಯನ್ನು ಕೇಳೋಣ.